ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗುರುಮಾತೆಯರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರೆ, ನೀವೆಲ್ಲ 25 ವರ್ಷಗಳ ನಂತರ ಇಲ್ಲಿ ಗುರು ಶಿಷ್ಯ ಅಂತ ವೇದಿಕೆ ಮುಖಾಂತರ ಎಲ್ಲರೂ ಸೇರಿದ್ದೇವೆ. ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ಗೆಳೆಯರ ಸ್ಕೂಲ್ ಮೆಮರೀಸ್ ಎಲ್ಲ ಹೇಳಿದರು. ಮುಂಚೆ ಕನ್ನಡ ಮಾಧ್ಯಮ ಮಾತ್ರ ಶಾಲೆಗಳು ಇರ್ತಿದ್ವು ಜಾಸ್ತಿ. ಈಗ ಉಲ್ಟಾ ಆಗೈತಿ, ಕನ್ನಡ ಮೀಡಿಯಂ ಕಡಿಮೆ ಆಗಿ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಆಗೈತಿ. ಮುಂಚೆ ಒಂಥರ ಏನಾಗ್ತಿತ್ತು ಅಂತಂದ್ರೆ ಕನ್ನಡ ಮೀಡಿಯಮ್ಗೆ ಇದ್ದವಾಗ ಒಂದು ಗೌರವ, ಈಗಿನ ಪ್ರೆಸೆಂಟ್ 25 ನೋಡಿದಾಗ ಅದಕ್ಕೆ ವ್ಯಾಲ್ಯೂ ಕಡಿಮೆ ಆಗೈತಿ ಅನ್ನಿಸ್ತೈತಿ. ಬಟ್ ನಾವು ಇಷ್ಟೆಲ್ಲ ಕನ್ನಡ ಮಾಧ್ಯಮದಾಗ ಕಲ್ತ್ರೂ ನಾವೆಲ್ಲ ಡಿಫ್ರೆಂಟ್ ಅಂದ್ರೆ ಫೀಲ್ಡ್ ಒಳಗೆ ಕೆಲಸ ಮಾಡ್ತೀವಿ. ಇದು ಕನ್ನಡದ ಪ್ರಭಾವ. ಅದಕ್ಕೆ ನಾನು ಇಚ್ಛಪಡ್ತೀನಿ, ಸ್ಕೂಲ್ ಮೆಮರೀಸ್ ಅಂತಂದರೆ ಈ ಕಡೆಯಿಂದ ಫಸ್ಟ್ ಆಯಾ ಟೀಚರ್ ಅಂದ್ಕೂಳೆ ಫಸ್ಟ್ ಮಾರ್ನಿಂಗ್ ನಾವು ಬರೋದು ಸ್ಕೂಲ್ ಬಸ್ ಬರ್ತಿತ್ತು. ಟೀಚರ್ನ ಫಸ್ಟ್ ನಮ್ಮನ್ನು ಹಚ್ಕೋತಿರು, ಅಲ್ಲಿಂದ ನಮ್ಮ ಅಲ್ಲಿ ಸ್ಟಾರ್ಟ್ ಆಗ್ತಿತ್ತು. ಬಂದ ನಂತರ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತಿತ್ತು. ಹೆಬ್ಬಾಳೆ ಸರ್ ಇರ್ಬೋದು, ಉಳ್ಳೆ ಸರು, ಎಲ್ಲ ಸರು, ವಿಜ್ಞಾನ, ಗಣಿತ, ಸೋಷಿಯಲ್ ಸೈನ್ಸು, ಕುಂಬಾರ್ ಸರ್ ಗಣಿತ, ಕಾಕಡೆ ಸರ್ ಕನ್ನಡ ಹೇಳ್ತಿದ್ರು, ದೊಡ್ಡನವ್ರ ಸರ್ ಡ್ರಾಯಿಂಗ್, ಕಲೆ. ಪ್ರತಿಯೊಬ್ಬರು ಗುರುಗಳು ಅವ್ರದ್ದೇ ಆದಂಥ ಶೈಲಿಯಲ್ಲಿ ನಮ್ಮ ಮನಪೂರ್ವಕ ಅಥವಾ ನಮ್ಮ ಮನಸ್ಸಿಗೆ ಹತ್ತುವಂಗೆ ಕಲಿಸ್ತಿದ್ರು ಅವರು. ಈಗಿನ ಗುರುಗಳಲ್ಲಿ ಅದು ಆ ಥರ ಅವ್ರು ಕಲಿಸ್ಬೇಕನ್ನೋ ಹಂಬಲನೂ ಕಡಿಮೆ ಆಗಿದೆ. ಮತ್ತು ಪೇರೆಂಟನ್ನು ಆ ಥರ ಸೊಸೈಟಿ ತದ್ವಿರುದ್ಧವಾಗಿನ ರಿವರ್ಸ್ ಸ್ಟೇಜ್ನಾಗ ಹೋಗ್ತಾ ಇದೆ. ಇವತ್ತೆಲ್ಲ ನಮ್ಮ ಗುರುಗಳು ನೋಡಿದ್ರೆ ಇಷ್ಟು ಖುಷಿ ಅನಿಸ್ತೈತಿ. ಇವ್ರು ಕಲಿಸಿದ್ರಿಂದ ನಾವು ಇವತ್ತೆಲ್ಲ ಇಲ್ಲಿ ಸೇರಿದ್ದೀವಿ, ಅಥವಾ ಬೇರೆ ಬೇರೆ ಡಿಫ್ರೆಂಟ್ ವರ್ಡ್ನಾಗ ಅಂದ್ರೆ ಬೇರೆ ಬೇರೆ ಫೀಲ್ಡ್ನಾಗ ನಾವು ಕೆಲಸ ಮಾಡತ್ತೀವಿ. ಇವತ್ತು ನಾವು ನಿಂತಿಲ್ಲಿ ಮಾತಾಡತ್ತೀವಿ ಅಂತಂತಂದ್ರೂ ಅವರೇ ಕಲಿಸಿದ್ದಾನೆ. ಯಾಕಂತಂದ್ರೆ ನಾವು ಫಸ್ಟ್ ಆಫ್ ಆಲ್ ನಾವು ಕನ್ನಡ ಸ್ಕೂಲ್ ಕಲ್ತೇವೆ ಅಂದರೆ ಸ್ವಲ್ಪ ಕೀಳರಿಮೆ ಇರ್ತಿತ್ತು ನಮ್ಗೆ ಸೊಸೈಟಿದಾಗ ತಿರುಗಾಡಬೇಕಂತಂದ್ರೆ. ಬಟ್ ಅದೆಲ್ಲ ಕೀಳರಿಮೆ ಹೋಗ್ಸಕ್ಕೆಲ್ಲ ಪ್ರಯತ್ನ ಮಾಡಿದವ್ರು ನಮ್ಮಲ್ಲಿ ಅಂತಂದ್ರೆ ಎಲ್ಲ ಗುರುಗಳು. ಮೆಮ್ರೀಸ್ ಕಲೆಕ್ಟ್ ಮಾಡ್ಬೇಕಂತಂದ್ರೆ ಹುಲ್ಯಾಳ್ ಸರ್ ಪಿ ಹೇಳ್ತಿದ್ರು, ಸಾಯನವ್ರ ಸರ್ ನಮಗೆ ಆತ್ಮೀಯರು ಭಾಳ. ಅದು ಮಾಡು ಮಗನ, ಊಟ ಮಾಡ್ತಿರ್ಗಿಲ್ಲ, ಅದಕ್ಕೆ ನೀ ಚಲೋ ತಂಗಿ ಡಬ್ಬಿ ಕಟ್ಕೊಂಬರ್ಬೇಕು, ನಿಂದ ಆರೋಗ್ಯ ಕಾಪಾಡ್ಕೋಬೇಕು ಅಂತ ಹೇಳ್ತಿದ್ರು. ಆಮೇಲೆ ಅವರು ನಿನ್ನ ಹೆಲ್ತ್ ಬಗ್ಗೆ ಕಾಳಜಿ ಮಾಡು, ಅಭ್ಯಾಸ ಮಾಡು ಅಂತ ಹೇಳ್ತಾರೆ. ಬಟ್ ಈ ಥರ ಹೇಳುವಂಥ ಗುರುಗಳು ಈಗಿನ ಕಾಲದಲ್ಲಿ ಸಿಗಂಗಿಲ್ಲ. ಅವರಷ್ಟು ತಮ್ಮ ಪ್ರೀತಿಯನ್ನು ಮೇಲೆ ತೋರಿಸಿದ್ರು. ಬಟ್ ನಮ್ಮ ಮುಂಚೆ ಅವಾಗಿದ್ದಾಗ ಅವೆಲ್ಲ ತಿಳಿತಿರ್ಕಿಲ್ಲ. ಆದರೆ ಬ್ಲೈಂಡ್ಲಿ ಆಗಿ ಅವ್ರು ನೆನಪು ತಗೊಂಡಾಗ ಈಗ ಅನಿಸ್ತೈತಿ ಅವ್ರು ನಮ್ಮ ಬಗ್ಗೆ ಎಷ್ಟು ಕಾಳಜಿ ಮಾಡಿದಾರಪ್ಪ ಅಂತ. ಅದೇ ರೀತಿ ಕುಂಬಾರ್ ಸರ್, ನಾವೇನೋ ನೋಡೋಂಥ ಡಿಫ್ರೆಂಟ್ ವರ್ಡ್ಗಳನ್ನ ಬೇರೆ ಜಗತ್ತಿನಲ್ಲಿ ಐಫಲ್ ಟವರ್, ಡೈನೋಸಾರ್ಸನ ನಾವು ನೋಡೋಂಥ ಕಾಲದಾಗ ನಮ್ಮಲ್ಲಿ ಗೋಕಾಕ್ ತಾಲೂಕಂತ ಲೆವೆಲ್ನಾಗ ತಂದು ತೋರಿಸಿ ಅವು ಮೂಮೆಂಟ್ಸ್ ಮಾಡಿದ್ದು ನೋಡಿದ್ದು ಭಾಳ ವಂಡ್ರ್ ಅನಿಸ್ತೈತಿ. ಅವ್ರಿಗೊಂದು ಕ್ಲಾಪ್ಸ್ ಬರಲಿ. ಯಾಕಂದ್ರೆ ಅವಾಗ ಐಫಲ್ ಟವರ್ ಅಂದ್ರೆ ಏನು ಗೊತ್ತಿರ್ತಿಲ್ಲ, ಡೈನೋಸಾರ್ ಅಂದ್ರೆ ಏನು ಗೊತ್ತಿರ್ತಿಲ್ಲ, ಡೈನೋಸಾರ್ ಹೆಂಗೆ ಓಡಾಡ್ತಾವೆ, ಮಾಡಲ್ಸ್ ಎಲ್ಲ ನಮಗೆ ಕಲಿಸಿದಂಥ ಕುಂಬಾರ್ ಸರ್ ಅವು ಮೆಮ್ರೀಸ್ ಇದಾವೆ. ದೊಡ್ಡನರ್ ಸರ್ ಬಿಡಿಸಿದಂಥ ಚಿತ್ರಗಳ ಆರ್ಟಿಸ್ಟ್ ಆಗಬೇಕು ಅಥವಾ ಕಲೆಯನ್ನು ಕಲಿಬೇಕಂತ ಅವರೆಲ್ಲ ನಮ್ಮ ತಲೆಯಲ್ಲಿ ತುಂಬಿ, ಯಾರಾದರೂ ಇವತ್ತು ಆರ್ಟಿಸ್ಟ್ ಫೀಲ್ಡ್ನಲ್ಲಿ ಇದ್ರೂ ಅವ್ರು ಕಲಿಸಿದ್ದು ಮಾರ್ಗದರ್ಶನ ಉಪಯೋಗ ಆಗುತ್ತೆ ಅಂತ ಗೊತ್ತಾನೆ. ಅದೇ ರೀತಿ ಕುರ್ಗೋತಿ ಮೇಡಮು, ಗೋಡಗೇರಿ ಟೀಚರು, ಪಗಣೇಶ್ ಟೀಚರು, ಅವರಿವರೇನಂತೆ ಎಲ್ಲ ಗುರುಗಳು ತಮ್ಮ ತಮ್ಮ ಜ್ಞಾನವನ್ನು ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ನಮಗೆ ಜ್ಞಾನವನ್ನು ತುಂಬಿ ಇವತ್ತು ನಮ್ಮ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನ ನಮ್ಮ ಮೇಲೆ ಯಾವಾಗೂ ಇದೆ. ಅವ್ರು ಹೇಳಿದ್ದನ್ನು ನಾವು ಫಾಲೋ ಮಾಡ್ಕೋತ ಇಲ್ಲಿವರೆಗೆ ಬಂದ್ವಿ. ನೈತಿಕತೆಯ ಶಿಕ್ಷಣ ಮುಂದುವರಿತಿರ್ಬೇಕಾಗಿತ್ತು, ಬಟ್ ಯಾವುದೋ ಕಾರಣಕ್ಕೆ ಮುಂದುವರಿತಾ ಇಲ್ಲ. ಅದಕ್ಕೆ ನೈತಿಕತೆ ಶಿಕ್ಷಣವನ್ನು ಮುಂದುವರ್ಸೋಕ್ಕೆ ನೀವು ಎಲ್ಲ ಹೋರಾಟ ಮಾಡಿ ಮುಂದಿನ ಪೀಳಿಗೆ, ಜ್ಞಾನವ್ರು ಹೇಳಿದಂಗೆ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿ ಮರೆತು ನಮ್ಮ ಮುಂದಿನ ಪೀಳಿಗೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಬದಲಾಗೋದು ಒಂದು ದುಃಖಕರ ಸಂಗತಿ ಅನಿಸುತ್ತದೆ. ಈ ಥರ ಗುರುವರು ನಾವು ಕಲ್ತಿದ್ವಿ, ನಮ್ಮ ಮುಂದಿನ ಪೀಳಿಗೆನೂ ಸೇಮ್ ಸಂಸ್ಕೃತಿನ ಬೆಳೆಸುವಂಥ ಅಥವಾ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಪ್ರಮೋಷನ್ ಮಾಡೋನು. ಸರ್, ನೀವೆಲ್ಲ ಕಲಿಸಿದ್ದು ಭಾಳ ಮೆಮ್ರೀಸ್ ಇದ್ದಾವೆ. ಟೈಮ್ ತಗೋದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಕೆಲವೊಂದು ಸರ್ಗಳು ಹೇಳಿದ್ದೇನೆ, ಕೆಲವೊಂದು ಸರ್ಗಳು ಹೇಳಿಲ್ಲ. ಅದೇ ರೀತಿ ನೀವು ಕಲಿಸಿದಂಥ ಅದೇ ರೀತಿಯಾಗಿ ನಾವು ಮುಂದುವರಿತಾ ಇದ್ದೀವಿ. ಅದೇ ರೀತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ, ನಮ್ಮ ಸ್ನೇಹಿತರ ಮೇಲೆ ಇರಲಿ. ನಾವು ಇನ್ನು ಸಮಾಜಕ್ಕೆ ಇವತ್ತು ಎಲ್ಲರೂ 25 ವರ್ಷದ ಬೆಳ್ಳಿ ಮಹೋತ್ಸವದ
ನಮ್ಮ ಆಹ್ವಾನಕ್ಕೆ ಹೋಗ್ಬಿಟ್ಟು ಬಂದು ಪ್ರೀತಿಯಿಂದ ಕೂತಿದ್ದಾರೆ. ಅದೇ ರೀತಿ ಎಲ್ಲ ಸ್ನೇಹಿತರಿಗೆ ತುಂಬ ವರ್ಷ ನಂತರ 25 ವರ್ಷ ನಂತರ ಎಷ್ಟೋ ಜನಕ್ಕೆ ಭೇಟಿಯಾಗಿದ್ದೀನಿ. ಎಲ್ಲರೂ ಭೇಟಿಯಾಗಿದ್ದು ಖುಷಿ ಆಯಿತು. ಕಾರ್ಯಕ್ರಮ ಸಾಯಂಕಾಲವರೆಗೆ ಎಂಜಾಯ್ ಮಾಡಿ ಮತ್ತೊಮ್ಮೆ ಎಲ್ಲರೂ ಭೇಟಿಯಾಗಿ ಮತ್ತೊಮ್ಮೆ ಮನಪೂರ್ವಕವಾಗಿ ಗುರುಗಳಿಗೆ, ಸ್ನೇಹಿತರಿಗೆ ಧನ್ಯವಾದಗಳನ್ನು ಅರ್ಪಿಸಿ ವೇದಿಕೆ ಮೇಲೆ ಅನಿಸಿಕೆ ಹಂಚಿಕೊಳ್ಳೋಕ್ಕೆ ನೀಡಿದಂಥ ಟೈಮ್ ಸ್ನೇಹಿತರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಭಾಷಣವನ್ನು ಮುಗಿಸ್ತೀನಿ.